ಈ ವಿಡಿಯೋದಲ್ಲಿ ಹೇಗೆ ನಾವು JDK ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಮಾಡೋದು ಮತ್ತೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಅದಕ್ಕೆ ನೀವು ಯಾವ್ದಾದ್ರು ಬ್ರೌಸರ್ಗೆ ಹೋದಾದ್ಮೇಲೆ ಟ್ಯಾಬ್ ಅಲ್ಲಿ ಜೆ ಡಿ ಕೆ ಡೌನ್ಲೋಡ್ ಅಂತ ಕೊಡಿ. JDK ಡೌನ್ಲೋಡ್ ಅಂತ ಕೊಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಈ ತರ ಬರುತ್ತೆ, ಜಾವಾ ಡೌನ್ಲೋಡ್ಸ್ ಒರಾಕಲ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ವಿಂಡೋಸ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ X64 ಇನ್ಸ್ಟಾಲರ್ ಅಂತ ಇರುತ್ತೆ, ಇಲ್ಲಿ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದೊಂದು ಎಕ್ಸಿಕ್ಯೂಟಬಲ್ ಫೈಲ್ ಆಗಿರೋದ್ರಿಂದ ಇದು ಡೌನ್ಲೋಡ್ ಮಾಡ್ಬೋದು. ಸೊ ಇದು ಡೌನ್ಲೋಡ್ಗೆ ಲಿಂಕ್ ಕೊಟ್ಟಿದ್ದಾರೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ, ಸೊ ನಾನು ಮತ್ತೆ ಡೌನ್ಲೋಡ್ ಮಾಡಲ್ಲ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಇಲ್ಲಿ ಈ ತರ ತೋರಿಸುತ್ತೆ. ಅದು ಫುಲ್ ಡೌನ್ಲೋಡ್ ಆದ್ಮೇಲೆ ಈ ತರ ಬರುತ್ತೆ, ಓಪನ್ ಫೈಲ್ ಅಂತ. ಓಪನ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಮುಂಚೆನೆ ಇನ್ಸ್ಟಾಲ್ ಆಗಿದೆ ನನ್ನಲ್ಲಿ, ಸೊ ಅದಕ್ಕೆ ಇನ್ಸ್ಟಾಲ್ ಆಗಕ್ಕೆ ಪರ್ಮಿಷನ್ ಕೇಳ್ತಿದೆ. ಸೊ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಆತರ ಫಸ್ಟ್ ಟೈಮ್ ನೀವು JDK ನ ಇನ್ಸ್ಟಾಲ್ ಮಾಡ್ತಾ ಇದ್ರೆ ಈ ತರ ಏನ್ ಬರಲ್ಲ. ಅದಾದ್ಮೇಲೆ ಇಲ್ಲಿ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಕೊಡಿ. ಇದು ಜಸ್ಟ್ ಒಂದು ಪಾತ್ ಅಷ್ಟೇ, ಬೇಕಂದ್ರೆ ನೀವು ಚೇಂಜ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಬಿಡ್ಬೋದು. ಸೊ ನೆಕ್ಸ್ಟ್ ಅಂತ ಕೊಡಿ. ಇವಾಗ ಏನೇನ್ ಇನ್ಬಿಲ್ಟ್ ಲೈಬ್ರರೀಸ್ ಇರುತ್ತೋ JDK ಅಲ್ಲಿ ಅದೆಲ್ಲ ಇನ್ಸ್ಟಾಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ JDK ಇನ್ಸ್ಟಾಲ್ ಆಗಿದೆ ಸಕ್ಸಸ್ಫುಲಿ. ಸೊ ಕ್ಲೋಸ್ ಅಂತ ಕೊಡಿ. ಇದಾದ್ಮೇಲೆ ನಾವು ಏನ್ ಮಾಡ್ಬೇಕು, ಫೈಲ್ ಮ್ಯಾನೇಜರ್ಗೆ ಹೋಗಿ. ಫೈಲ್ ಮ್ಯಾನೇಜರ್ ಅಲ್ಲಿ ಫಸ್ಟ್ ಸಿ ಡ್ರೈವಿಗೆ ಹೋಗಿ. ಸಿ ಡ್ರೈವ್ ಅಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ. ಅದಾದ್ಮೇಲೆ ಜಾವಾ ಅಂತ ಇರುತ್ತೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಅನ್ನೋದಕ್ಕೆ ಮುಂಚೆ ಇದು ನಾನು ಇನ್ಸ್ಟಾಲ್ ಮಾಡಿದ್ದು JDK 21 ಇದೆ. ಸೊ ಇವಾಗ ಇನ್ಸ್ಟಾಲ್ ಆಗಿರೋದು JDK 23. ಸೊ ನಿಮ್ದು ಸಿಸ್ಟಮ್ ಅಲ್ಲಿ ಯಾವ್ದು ಬಂದಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಬಿನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ಮೇಲ್ಗಡೆ ಪಾತ್ನ ಫಾಲೋ ಮಾಡಿ, ಕಾಪಿ ಮಾಡ್ಕೊಳ್ಳಿ ಇದನ್ನ. ಅದಾದ್ಮೇಲೆ ವಿಂಡೋಸಿಗೆ ಹೋಗಿ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಅಂತ ಇರುತ್ತೆ. ಸೊ ಎಡಿಟ್ ದ ಸಿಸ್ಟಮ್ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ. ಸೊ ಓಪನ್ ಮಾಡಿ ಅದನ್ನ. ಇಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ವಿಂಡೋ ಬರುತ್ತೆ. ಸಿಸ್ಟಮ್ ವೇರಿಯೇಬಲ್ಸ್ ಕೆಳಗಡೆ ಪಾತ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ಎಂಟಿ ಸ್ಪೇಸ್ ಇರೋ ಕಡೆ ಅದನ್ನ ಪೇಸ್ಟ್ ಮಾಡಿ, ಓಕೆ ಅಂಡ್ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಪಾತ್ ಆಲ್ರೆಡಿ ಸೆಟ್ ಆಯ್ತು. ಸೊ ಅದಾದ್ಮೇಲೆ ಕಮಾಂಡ್ ಪ್ರಾಂಪ್ಟ್, ನಮ್ಗೆ JDK ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳಕ್ಕೆ ಕಮಾಂಡ್ ಪ್ರಾಂಪ್ಟ್ ಒಳಗಡೆ ಕ್ಲಿಕ್ ಮಾಡಿ. ಇಲ್ಲಿ ಜಾವಾ -ವರ್ಷನ್ ಅಂತ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ನಿಮ್ದು JDK ಇನ್ಸ್ಟಾಲ್ ಆಗಿತ್ತು ಅಂದ್ರೆ ಇಲ್ಲಿ ನಿಮ್ದು ಯಾವ ವರ್ಷನ್ ಇನ್ಸ್ಟಾಲ್ ಆಗಿದೆ ಅಂತ ಇಲ್ಲಿರುತ್ತೆ. ಸೊ ಇದು ಒಂದೊಂದ್ಸತಿ ಏನಂತ ಕೇಳ್ತಾರೆ, ಎಕ್ಲಿಪ್ಸ್ ನ ಡೌನ್ಲೋಡ್ ಮಾಡಕ್ಕೆ JDK ಇರಲೇಬೇಕು. ಸೊ ಒಂದೊಂದ್ಸತಿ ಏನಂತ ಹೇಳ್ತಾರೆ, ಜಾವಾ ಇದೆಯಾ ನಿಮ್ ಸಿಸ್ಟಮ್ ಅಲ್ಲಿ ಅಂತ ಕೇಳ್ತಾರೆ. ದಟ್ ಇಸ್ ನಥಿಂಗ್ ಬಟ್ JDK ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ ಅರ್ಥ. ನನ್ಗೆ ಇಲ್ಲಿ ಜಾವಾ ವರ್ಷನ್ ತೋರಿಸ್ತಾರೆ, ಸೊ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಅರ್ಥ ಅದು. ಸೊ ಇದೆಲ್ಲ JDK ಇನ್ಸ್ಟಾಲ್ ಮಾಡೋದು ಮತ್ತೆ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಮಾಡೋದು ವಿಡಿಯೋ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.